RTVKGF ನ್ಯೂಸ್ ಮುಖ್ಯ ಸೇವೆಗಳು. ಮಲ್ಲೇಶ್ ಬಾಬು ಅವರಿಗೆ ಯಾರ್ ಹಂಬ್ಲಿ ರಿಕ್ವೆಸ್ಟಿಂಗ್ ಇದನ್ನ ಕೂಡ ರೆನೋವೇಟ್ ಮಾಡಿ ಇದನ್ನ ಪಬ್ಲಿಕ್ ಹೋಗುವಂತ ರೀತಿಯಲ್ಲಿ ಮಾಡಿ. ನಿನ್ನೆ 11 ಗಂಟೆಗೆ ನಮ್ಮ ಮಲ್ಲೇಶ್ ಅಣ್ಣನವರು MP ಸಾಹೇಬ್ರು ಬಂದ್ರು. ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲಿದೆ ಅಂತ ಕೇಳಿದ್ರು. ದಯವಿಟ್ಟು ಕಮಿಷನರ್ ಸಾಹೇಬ್ರೆ ತಮ್ಮಲ್ಲಿ ಸೇವ್ ತಿರ್ಗಾ ಮನವಿ ಮಾಡ್ಕೊಳ್ತದೆ, ಇಲ್ಲ ಅಂದ್ರೆ 2 ದಿನ ಟೈಮ್ ಕೊಡ್ತಾ ಇದ್ದೀವಿ. ನಗರಸಭೆ ಮುಂದೆ ನಮ್ಮ ಜ್ಯೋತಿಬಾಸ ಅಧ್ಯಕ್ಷರ ನೇತೃತ್ವದಲ್ಲಿ ಸೇವ್ ಯೂನಿಟ್ ಇಟ್ಕೊಂಡು ಧರಣಿ ಕೂತ್ಕೊಳ್ತದೆ. ಕೆಜಿಎಫ್ನಲ್ಲಿ ಭಾರೀ ರೋಚಕ ತಿರುವು. ಸಂಸದ ಮಲ್ಲೇಶಣ್ಣ ಅವರ ಪರಿಶೀಲನೆಯಿಂದ ತಳ್ಳಣ, ಕಮಿಷನರ್ಗೆ ಅಂತಿಮ ಎಚ್ಚರಿಕೆ. ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಸಂಘಟನೆಯ ಸರಣಿ ಹೋರಾಟಗಳು ಮತ್ತು MP ಮಲ್ಲೇಶಣ್ಣ ಅವರ ಮಿಂಚಿನ ಪರಿಶೀಲನೆಯಿಂದ ರಾಜಕೀಯ ವಲಯದಲ್ಲಿ ಭಾರೀ ತಳ್ಳಣ ಸೃಷ್ಟಿಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ಹೊರಡಿಸಲಾದ ಭರ್ಜರಿ ಸುದ್ದಿ ವರದಿ ಇಲ್ಲಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಕೆಜಿಎಫ್ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿದ್ದಾರೆ ಸಂಸದ ಮಲ್ಲೇಶ್ ಬಾಬು. ಅಲ್ಲಿನ ಸಾರ್ವಜನಿಕರ ಕುಂದುಕೊರತೆಗಳನ್ನು ಹಾಗೂ ನನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಅವರು ತೀವ್ರವಾಗಿ ಪರಿಶೀಲಿಸಿದರು. ಅಂಬೇಡ್ಕರ್ ಪ್ರತಿಮೆ ಎಲ್ಲಿದೆ? ಪರಿಶೀಲನೆಯ ಸಮಯದಲ್ಲಿ ಸಂಸದ ಮಲ್ಲೇಶಣ್ಣ ಅವರು ಕೇಳಿದ ಮೊದಲ ಪ್ರಶ್ನೆ ಅಧಿಕಾರಿಗಳನ್ನು ಬೆಚ್ಚಿಬೀಳಿಸಿದೆ. ನಮ್ಮ ನಾಯಕರಾದ ಜ್ಯೋತಿಬಾಸ್ ಅವರ ಸಮ್ಮುಖದಲ್ಲಿ ಅನಾವರಣಗೊಳ್ಳಬೇಕಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎಲ್ಲಿದೆ ಎಂದು ಅವರು ನೇರವಾಗಿ ಪ್ರಶ್ನಿಸಿದ್ದು ಭಾರೀ ಸಂಚಲನ ಮೂಡಿಸಿದೆ. ಇದು ರಾಜಕೀಯವಲ್ಲ, ಹಕ್ಕಿನ ಹೋರಾಟ. ಸುಮಾರು 26 ವರ್ಷಗಳ ನಂತರ BEML ಪ್ರದೇಶವು ಮರುಜೀವ ಪಡೆಯುತ್ತಿರುವುದಕ್ಕೆ ಸಂಸದ ಮಲ್ಲೇಶ್ ಬಾಬು, BEML ಆಡಳಿತ ಮಂಡಳಿ ಮತ್ತು ಸೇವ್ ಕಮಿಟಿ ಇಟ್ಟ ಮೊದಲ ಹೆಜ್ಜೆಯೇ ಕಾರಣ ಎಂದು ಸಭೆಯಲ್ಲಿ ಗರ್ಜಿಸಲಾಯಿತು. ಗುಲಾಮ್ಗಿರಿ ಇಲ್ಲ, ನಾವಿಲ್ಲಿ ರಾಜಕೀಯ ಮಾಡುತ್ತಿಲ್ಲ, ಇನ್ಮುಂದೆಯೂ ಮಾಡುವುದಿಲ್ಲ. ಕಳೆದುಕೊಂಡ ನಮ್ಮ ಹಕ್ಕುಗಳನ್ನು ಮರಳಿ ಪಡೆಯುವುದೇ ನಮ್ಮ ಮುಖ್ಯ ಉದ್ದೇಶ. ಯಾರಿಗೂ ತಲೆಬಾಗುವ ಅಗತ್ಯವಾಗಲಿ, ಗುಲಾಮ್ಗಿರಿ ಮಾಡುವ ಕೆಲಸವಾಗಲಿ ನಮಗಿಲ್ಲ ಎಂದು ಪದಾಧಿಕಾರಿಗಳು ಭಾವನಾತ್ಮಕವಾಗಿ ಘೋಷಿಸಿದ್ದಾರೆ. ಭವಿಷ್ಯದ ದಿನಗಳು ಮಾತನಾಡಲಿವೆ. ಸತ್ಯ ಯಾವತ್ತೂ ಬದುಕಿರುತ್ತದೆ, ಸುಳ್ಳು ಬೇಗನೆ ಅಳಿದು ಹೋಗುತ್ತದೆ. ಸೇವ್ ಯುನೈಟೆಡ್ ಫ್ರಂಟ್ ಸಂಘಟನೆಯ ಈ ಐತಿಹಾಸಿಕ ಕಾರ್ಯಗಳನ್ನು ಕೆಜಿಎಫ್ ಯುವಕರು ಮತ್ತು ತಾಯಂದಿರು ಭವಿಷ್ಯದಲ್ಲಿ ಹೆಮ್ಮೆಯಿಂದ ಮಾತನಾಡಿಕೊಳ್ಳುತ್ತಾರೆ ಎಂದು ತಾಲೂಕು ಅಧ್ಯಕ್ಷರು ಭರವಸೆ ನೀಡಿದ್ದಾರೆ. BEML ಆಸ್ಪತ್ರೆ ಮತ್ತು ಶಾಲೆಯ ನವೀಕರಣ. ಸಾರ್ವಜನಿಕರ ಪ್ರಮುಖ ಅಗತ್ಯಗಳಾದ BEML ಆಸ್ಪತ್ರೆಯನ್ನು ಪುನಶ್ಚೈತನ್ಯಗೊಳಿಸಲು ಸೇವ್ ಕಮಿಟಿ ವತಿಯಿಂದ ತೀವ್ರ ಒತ್ತಡದ ಮನವಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಸಂಸದರು. BEML ಶಾಲೆಗೆ ಖುದ್ದಾಗಿ ಭೇಟಿ ನೀಡಿದ ಸಂಸದರು ಅಲ್ಲಿ ಕೇವಲ 17 ವಿದ್ಯಾರ್ಥಿಗಳಿಗೆ 5 ಶಿಕ್ಷಕರಿರುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಸ್ವಯಂ ಪಾಠ ಮಾಡಿದ್ದಲ್ಲದೆ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತೆ ವೃದ್ಧಿಸುವುದಾಗಿ ಭರವಸೆ ನೀಡಿದ್ದಾರೆ. ನಗರಸಭೆ ಕಮಿಷನರ್ಗೆ 2 ದಿನಗಳ ಗಡುವು, ಧರಣಿ ಸತ್ಯಾಗ್ರಹದ ಎಚ್ಚರಿಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ನಗರಸಭೆ ಕಮಿಷನರ್ಗೆ ಅಂತಿಮ ಹಂತದ ಎಚ್ಚರಿಕೆ ನೀಡಲಾಗಿದೆ. ಅಂಬೇಡ್ಕರ್ ಪ್ರತಿಮೆ ಕೆಲಸ ಮುಗಿಸಲು 2 ತಿಂಗಳು ಕಾಲಾವಕಾಶ ಕೇಳಿದ್ದ ಕಮಿಷನರ್ 4-5 ತಿಂಗಳು ಕಳೆದರೂ ಇನ್ನೂ ಕೆಲಸ ಮುಗಿಸಿಲ್ಲ. ಚೆನ್ನೈನಲ್ಲಿ ಕಂಚಿನ ಪ್ರತಿಮೆ ಮಾಡಲು ಕೊಡಲಾಗಿದೆ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ. ಪತ್ರಿಕಾಗೋಷ್ಠಿಗೆ ಆದೇಶ. ನಾಳೆ ಅಥವಾ ಅಷ್ಟರೊಳಗೆ ಕಮಿಷನರ್ ಪತ್ರಿಕಾಗೋಷ್ಠಿ ನಡೆಸಿ ಪ್ರತಿಮೆಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟನೆ ನೀಡಬೇಕು. ಬೃಹತ್ ಹೋರಾಟ. ತಪ್ಪಿದರೆ ಇನ್ನೆರಡು ದಿನಗಳಲ್ಲಿ ಅಧ್ಯಕ್ಷರಾದ ಜ್ಯೋತಿಬಾಸ್ ನೇತೃತ್ವದಲ್ಲಿ ಸೇವ್ ಯುನೈಟೆಡ್ ಫ್ರಂಟ್ ಸಂಘಟನೆಯ ಪದಾಧಿಕಾರಿಗಳು ನಗರಸಭೆ ಕಚೇರಿ ಮುಂದೆ ಬೃಹತ್ ಧರಣಿ ಹೋರಾಟಕ್ಕೆ ಇಳಿಯುವುದು ಖಚಿತ. ಜನರನ್ನು ವಂಚಿಸಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದರೆ ನಾವು ಬೀದಿಗಿಳಿದು ಹೋರಾಡುತ್ತೇವೆ ಎಂದು ಕೆಜಿಎಫ್ ಪ್ರದೇಶದಿಂದ ಅಧಿಕಾರಿಗಳಿಗೆ ರವಾನೆಯಾಗಿರುವ ಅಂತಿಮ ಎಚ್ಚರಿಕೆ ಸಂದೇಶವಿದು. இதுபோன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள். ಈ ದಿನ ಸೇವ್ ಯುನೈಟೆಡ್ ಫ್ರಂಟ್ನ ಅಧ್ಯಕ್ಷರಾದಂತಹ ಜ್ಯೋತಿಬಾಸ್ ಅವರು 2-3 ದಿನಗಳ ಮೊದಲೇನೆ ಇಲ್ಲಿ ಬಂದು ಏನೇನಾಗಿದೆ, ಅದೇ ರೀತಿ MP ಸಾಹೇಬ್ರು ಮಲ್ಲೇಶಣ್ಣವರು ಏನು ಕಾರ್ಯಕ್ರಮಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೈಗೊಂಡಿದ್ದಾರೆ, ಅದನ್ನ ಯಾಕೆ ಮುಂದುವರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ವೀಕ್ಷಣೆ ಮಾಡೋಣ ಅಂತ
ತೀರ್ಮಾನ ಮಾಡಿತ್ತು. ಆದರೆ ಕೆಲವು ಕಾರಣಗಳಿಂದ ಅದು ಮುಂದೂಡಲ್ಪಟ್ಟು. ಆದರೆ ನಿನ್ನ ಆಕಸ್ಮಿಕವಾಗಿ ಮಲ್ಲೇಶಣ್ಣವರು ದಯಾನಂದ್ ನಾನು ಬರ್ತಾ ಇದ್ದೀನಪ್ಪ KGF ಗೆ, ಅದೇನೇನಾಗಿದೆ ನೋಡೋಣ ಅಂತ ಹೇಳಿದ್ರು. ನಿನ್ನೆ 11 ಗಂಟೆಗೆ ನಮ್ಮ ಮಲ್ಲೇಶಣ್ಣನವರು MP ಸಾಹೇಬ್ರು ಬಂದರು. ಬಂದಾಗ ಇಲ್ಲಿ ಏನೇನು ಕುಂದುಕೊರತೆಗಳಿದೆ ಎಲ್ಲವನ್ನು ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿದಾಗ ಅವ್ರ ಮನಸ್ಸಿಗೆ ಮೊದಲು ಪಟ್ಟಿದ್ದು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಎಲ್ಲಿದೆ ಅಂತ ಕೇಳಿದ್ರು. ಯಾಕೆಂದ್ರೆ ನಮ್ಮ ಜ್ಯೋತಿಬಾ ಸಾಹೇಬ್ರು ಹೇಳಿದ್ರಲ್ಲ, ಅವ್ರು ಬಂದು ಅದನ್ನ ರೆಡಿ ಮಾಡಿ ಅದನ್ನ ಪುತ್ಥಳಿಯನ್ನು ಓಪನ್ ಮಾಡಿ ಇಲ್ಲಿ ಬಂದು ಓಪನಿಂಗ್ ಸೆರೆಮನಿಗೆ ಅವರೇ ಬಂದು ಕಟ್ ಮಾಡಿ ಅವರೇ ಮಾಡ್ಬೇಕು ಅಂತ. ಅದು ಸತ್ಯವಾದ ಸಂಗತಿ. ಯಾಕೆ ಹೇಳ್ತೀನಿ ಅಂದ್ರೆ 26 ವರ್ಷಗಳು ಕಳೆದ ಮೇಲೆ KGF ತಿರುಮಲರ್ಚಿ ஏற்பட்டுக்குது BJML ஏரியாலன்னு சொன்னா அதுக்கு காரணக்கர்த்தவராரு இருந்தது என் மலேஷ் பாபு அண்ட் BJML ஓட கம்பெனியோட மேனேஜ்மெண்ட். இதுக்கு முக்கிய காரணமா இருந்தது இந்த சேவ் கமிட்டி முதல்ல முதல் ಕಾಲ எடுத்து வச்சு ಇದು ಮುನ್ನಡೆದು போச்சு. ಆದ್ರಿಂದ ನಾನೇನ್ ಹೇಳ್ತೀನಿ ಅಂದ್ರೆ ನಾವಿಲ್ಲಿ ರಾಜಕೀಯ ಮಾಡಲಿಲ್ಲ, ರಾಜಕೀಯನೂ ಮಾಡೋದಿಲ್ಲ. ನಾವೇನ್ ಕಳ್ಕೊಂಡಿದ್ದೀವಿ ಅದನ್ನ ಮರಳಿ ಪಡೆಯೋಣ ಅನ್ನೋ ಉದ್ದೇಶಪೂರ್ವಕವಾಗಿ ಈ ಸೇವ್ ಯುನೈಟೆಡ್ ಫ್ರಂಟ್ ಅಲ್ಲಿ ನಾವು ಮಾಡ್ಕೊಂಡಿದ್ವಿ. ಇಲ್ಲಿ ಯಾರ ಒತ್ತಡಕ್ಕೂ ಮಣಿಯೋ ಅವಶ್ಯಕತೆ ನಮ್ಗಿಲ್ಲ. ಅದೇ ರೀತಿ ಯಾರ ಹತ್ರನೂ ಕೈ ಕಟ್ಕೊಂಡು ಗುಲಾಮ್ಗಿರಿ ಮಾಡೋ ಕೆಲಸ ನಮ್ಗಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ನೀತಿ ಸತ್ಯ ನ್ಯಾಯ ಯಾವತ್ತೂ ಬದುಕೇ ಇರ್ತದೆ, ಅದೇ ಅದು ದೂರವಾಗಿ ಹೋಗ್ತಾ ಇರ್ತದೆ. ಈ ಸುಳ್ಳು ಅನ್ನೋದು ಮಾತ್ರ ಹತ್ತಿರದಲ್ಲಿ ಇರ್ತದೆ, ಬೇಗ ಅಳ್ಗೋಗ್ತದೆ. ಆದ್ರಿಂದ ಇವತ್ತಿನ ದಿನ ಈ ಸೇವ್ ಯುನೈಟೆಡ್ ಫ್ರಂಟ್ ಈ ಕಮಿಟಿ ಏನಿದೆ, ಈ ಕಮಿಟಿ ತಗೊಂಡಿರೋ ಒಂದೊಂದು ಕಾರ್ಯಕ್ರಮಗಳು ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಈ KGF ಯುವಕರು ಅದನ್ನು ಮಾತಾಡ್ತಾರೆ, ಈ ಅಕ್ಕ ತಂಗಿಯರು ತಾಯಂದ್ರು ಅದನ್ನು ಮಾತಾಡ್ತಾರೆ. ಯಾರು ಮಾಡದಿರೋ ಅಷ್ಟು ಕೆಲಸ ಈ ಸೇವ್ ಯುನೈಟೆಡ್ ಫ್ರಂಟ್ ಮಾಡಿದೆ ಅಂತ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರಾಗಿರೋದು ಇವತ್ತು ನಾವೊಂದು ಫೌಂಡೇಶನ್ ತರ ಇದೆ. ಇದನ್ನು ಸಕ್ಸಸ್ ಮಾಡಿ ನಮ್ಮ MP ಮಲ್ಲೇಶ್ ಅಣ್ಣನವರು ಸೇವ್ ಕಮಿಟಿ ಏನ್ ಹೇಳ್ತಾ ಆ ಕೋರಿಕೆಗಳನ್ನೆಲ್ಲ ಇದು ಒಂದಾಗಿ ತಗೊಂಡು ಇದನ್ನ ಮುಂದುವರ್ಸ್ಕೊಂಡು ಬರ್ತಾರೆ. ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮ್ಮ BJML ಹಾಸ್ಪಿಟಲ್ ಅದನ್ನು ಈ ಸೇವ್ ಕಮಿಟಿ ಮೂಲಕ ತಗೊಂಡಾಗ ಅವ್ರಿಗೆ ಒಂದೊಂದು ಮನವಿ ಪತ್ರ ಕೊಟ್ಟು ಅದನ್ನು ಒಂದು ಮಾಡಬೇಕು ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ನಾನು ಒಂದು ಜಾತ್ಯತೀತ ಜನತಾದಳ ಪಕ್ಷದ ಒಂದು ತಾಲೂಕು ಅಧ್ಯಕ್ಷನಾಗಿದ್ದು ನಾನು ಈ ಮಾತನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಊರು, ನನ್ನ ಜನ, ನನ್ನ ಮಕ್ಕಳು. ಅದಕ್ಕಾಗಿ ಇವತ್ತೆಲ್ಲ ಒಗ್ಗೂಡಿ ನಾವು ಇವತ್ತು ಈ ಕೆಲಸ ಮಾಡ್ತಾ ಇರೋದ್ರಿಂದ ಆದ್ರಿಂದ ಈ ಸೇವ್ ಯುನೈಟೆಡ್ ಫ್ರಂಟ್ MP ಅವರು ಏನು ಇವತ್ತು ಕೆಲಸ ಮಾಡಿದಾರೋ ಅದಕ್ಕೆ ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿ ಈ ಸೇವ್ ಯುನೈಟೆಡ್ ಫ್ರಂಟ್ ಇರ್ತದೆ. ಆದ್ರಿಂದ ನಿನ್ನೆ ಬಂದಾಗ BJML ಸ್ಕೂಲ್ಗೂ ಹೋದ್ರು. ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಚಿಕ್ಕ ಮಕ್ಕಳಿಗೆ ಅವರೇ ಪಾಠ ಮಾಡಿದ್ರು. ಅವಾಗ ಅವ್ರು ಹೇಳಿದ್ರು, ನಂದು ಒಂದು ಸ್ಕೂಲ್ ಇದೆಯಪ್ಪ, ಈ ಸ್ಕೂಲ್ನಲ್ಲಿ ಸ್ಟ್ರೆಂತ್ ಎಷ್ಟಪ್ಪ, 17 ಜನ ಇಟ್ಕೊಂಡು 5 ಜನ ಮಾಸ್ಟರ್ ಇದ್ದೀರಲ್ಲ, ಇದು ಹೆಂಗೆ ಅಂತ ಕೇಳ್ಬಿಟ್ಟು ಸುಮಾರು 1 hour ಸ್ಪೆಂಡ್ ಮಾಡಿದ್ರು. ಆವಾಗ BJML ಇತಿಹಾಸವನ್ನು ಅವರು ಕೂತ್ಕೊಂಡು ಏನ್ ಹೇಳಿದ್ರು ಅಂದ್ರೆ ಈಗ ನಡೀತಾ ಇರೋದು ಸರಿ ಇಲ್ಲ, ನಡೀತಾ ಇರೋದು. ಆದ್ರಿಂದ ಏನೇನ್ ಬೇಕು ಎಲ್ಲ ನಾನು ಮಾಡ್ತೀನಿ. ಇಲ್ಲಿ ಮಕ್ಕಳ ಒಂದು ಸ್ಟ್ರೆಂತ್ ಬರಬೇಕು. ಈ BJML ಪ್ರದೇಶದಲ್ಲಿ ಎಲ್ಲ ಮಕ್ಕಳು ಇದೇ ಸ್ಕೂಲಲ್ಲಿ ಮತ್ತೆ ಓದೋಂತ ಒಂದು ಇದನ್ನು ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರಿಂದ ಅವರು ನಮ್ಮ BJML ಪ್ರದೇಶ ಆಗಲಿ, ನಾನ್ ಮೈನಿಂಗ್ ಏರಿಯಾ ಪ್ರದೇಶ ಆಗಲಿ, ಮತ್ತೆ KGF ಮೇಲೆ ಅವ್ರಿಗೆ ಕಾಳಜಿಗೆ ಅವ್ರು ಇವತ್ತು ಬಂದು ಯಾರು ಕರೀದಿದ್ರೇನೆ ಅವರೇ ಬರ್ತಾರೆ. ಏನಾಗಿದೆ ನೋಡ್ಕೊಂಡು ಹೋಗೋಣ. ಅಷ್ಟೊಂದು ಒಳ್ಳೆ ಅಭಿಮಾನ ಇಟ್ಕೊಂಡು ಮಾಡೋದ್ರಿಂದ ನಾವೇನೇನ್ ಹೇಳ್ತೀವಿ ಅಂದ್ರೆ ಯಾವತ್ತೂ ನಿನ್ ಜೊತೆನಲ್ಲಿ ನಾವು ಕೈ ಜೋಡಿಸ್ಕೊಂಡಿರ್ತೀವಿ, ಯಾವತ್ತೂ ನಿನ್ ಜೊತೆನಲ್ಲೇ ಇರ್ತೀವಿ, ನಿನ್ ಬಿಟ್ಟು ಹೋಗಿ ಬೇರೆ ಹೋಗೋದಿಲ್ಲ. ನಮ್ಮ ಕೋರಿಕೆಗಳೇನಿದೆ, ನಮ್ಮ KGF ಜನತೆಗೆ ಏನೇನು ಅನುಕೂಲ ಆಗ್ಬೇಕು ಅದನ್ನೆಲ್ಲ ತಾವು ಮಾಡ್ಬೇಕು ಅಂತ ಈ KGF ಯುನೈಟೆಡ್ ಫ್ರಂಟ್ ಮೂಲಕ ನಾವೆಲ್ಲ ಹೇಳ್ಕೊಡ್ತೀವಿ. ತಮ್ಮನ್ನು ದಯಮಾಡಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆದ್ರಿಂದ ಮುಂದಿನ ದಿನಗಳಲ್ಲಿ KGF ಏನೇನು ಅನುಕೂಲ ಬೇಕು ಎಲ್ಲ ಈ ಸೇವ್ ಯುನೈಟೆಡ್ ಫ್ರಂಟ್ ನಿಮ್ಮ ಜೊತೆಲಿ ಇರ್ತದೆ, ಅದಕ್ಕೆ ನೀವು ಸಹಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ಕಮಿಷನರ್ಗೆ ಬರ್ತೀನಿ. ಈಗ ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೊಡ್ತೀನಿ. ನಾವು ಅಂಬೇಡ್ಕರ್ ಅದು ಕಾರ್ಯಕ್ರಮ ನಾವು ಮಾಡೋವಾಗ ನಾವು ಅವತ್ತು ನಗರಸಭೆಗೆ ಹೋದ್ವಿ. ಅವಾಗ ಬೇಡ ಒಂದು 2 ತಿಂಗಳು ಟೈಮ್ ಕೊಡಿ, ನಾನು ಇದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಬಂದು ಇವಾಗ 4-5 ತಿಂಗಳಾಯಿತು. ಚೆನ್ನೈನಲ್ಲಿ ಕೊಟ್ಟಿದ್ದೀನಿ ಪುತ್ಥಳಿ ಮಾಡೋದಕ್ಕೆ, ಕಂಚಿನ ಪ್ರತಿಮೆ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಅದು ಮಾಡಲಿಲ್ಲ. ದಯವಿಟ್ಟು ಕಮಿಷನರ್ ಸಾಹೇಬ್ರೆ ತಮ್ಮಲ್ಲಿ ಸೇವ್ ಕಮಿಟಿ ತಿರ್ಗಾ ಮನವಿ ಮಾಡ್ಕೊಳ್ತದೆ. ನಾಳೆದೊಳಗಡೆ ನೀವು ಪ್ರೆಸ್ ಮೀಟ್ ಕೊಟ್ಟು ಅದು ಎಷ್ಟು ಮಟ್ಟಿಗೆ ಆಗಿದೆ, ಎಲ್ಲಿವರೆಗೂ ಬಂದಿದೆ, ಇದನ್ನು ಯಾವತ್ತು ನೀವು ಮಾಡ್ತೀನಿ ಅನ್ನೋದನ್ನ ತಿಳಿಸ್ಬೇಕು. ಇಲ್ಲ ಅಂದ್ರೆ 2 ದಿನ ಟೈಮ್ ಕೊಡ್ತಾ ಇದ್ದೀವಿ. ಇಲ್ಲ ಸೋಮವಾರ ಬುಧವಾರದೊಳಗಡೆ ನಗರಸಭೆ ಮುಂದೆ ನಮ್ಮ ಜ್ಯೋತಿಬಾಸ ಅಧ್ಯಕ್ಷರ ನೇತೃತ್ವದಲ್ಲಿ ಸೇವ್ ಯುನೈಟೆಡ್ ಫ್ರಂಟ್ ಧರಣಿ ಕೂತ್ಕೊಳ್ತದೆ. ಅದನ್ನು ಹೇಳ್ತೀನಿ ಅಂದ್ರೆ ಈ ಮಾತು ಹೇಳ್ತೀನಿ, ಜನಗಳನ್ನ ಯಾಮಾರಿಸಬಾರ್ದು.
ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯದಲ್ಲಿ ನೀನು ಇದನ್ನ ಹಿಂದೆ ಹೋದ್ರೆ ನಾವೆಲ್ಲ ಮುಂದೆ ಬರ್ಬೇಕಾಗೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಿಮ್ಗೆ ಹೆಚ್ಚಿನ ಗಂಟೆಗೆ ಬರುತ್ತೆ. ಈ ಜಿಮ್ಖಾನಾ ಸ್ಟೇಡಿಯಂ ಇವತ್ತು ತಮ್ಮ ಪ್ರಯತ್ನದಿಂದ BGML ಅವರ ಸಪೋರ್ಟ್ ಇಂದ ಇವತ್ತು ಮಿನಿಸ್ಟ್ರಿ ಆಫ್ ಮೈನ್ಸ್ ಮತ್ತು ಪೋರ್ಟ್ ಅಥಾರಿಟಿಯಿಂದ ಅದು ಇವಾಗ ಒಳ್ಳೆ ರೀತಿಯಲ್ಲಿ ರೆನೋವೇಟ್ ಆಗ್ತಾ ಇದೆ. 27, 28ನೇ ತಾರೀಕು ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ವತಿಯಿಂದ ಪೊಲೀಸ್ ಶ್ರೀ ಶಿವಾಂಶು ರಜಪೂತ್ ಅವರು ಡ್ರಗ್ ಅಡಿಕ್ಟ್ ಅವೇರ್ನೆಸ್ ಟೂರ್ನಮೆಂಟ್ ಅನ್ನ 2 ದಿವಸ ನಡೆಸ್ತಾರೆ. ಇಂಡಿಯಾ ಜೊತೆಯಲ್ಲಿ ಅವರು ಇದನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಲಾಕ್ ಹಾಕಿದ್ದಾರೆ, ಸೇಫ್ಟಿಗೆ ಹಾಕಿರ್ಬೋದು, ಬಟ್ ಇದು ಒಂದು ಒಳ್ಳೆ ಪಾರ್ಕ್ ಇವತ್ತು ಇದೆ. ಆದ್ದರಿಂದ ಅವತ್ತಿನ ದಿವಸ ಈ ದೇಶದ ಕಾನ್ಸ್ಟಿಟ್ಯೂಷನಲ್ ಫಾದರ್ ಸೆಂಟಿನರಿ ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಎನ್ನುವ ಜಿಮ್ಖಾನಾ ಸ್ಟೇಡಿಯಂ ಅಲ್ಲಿ ಫುಟ್ಬಾಲ್ ಮ್ಯಾಚ್ ಟೂರ್ನಮೆಂಟ್ ನಡೀತಾ ಇರೋದ್ರಿಂದ, ರೆನೋವೇಟ್ ಆಗಿ ಅದು ಉದ್ಘಾಟನೆ ಆಗ್ತಾ ಇರೋದ್ರಿಂದ ಎಲ್ಲಾ ಪ್ರಯತ್ನವನ್ನ ತಾವು ಮಾಡಿದ್ದೀರಿ. ನಮ್ಮ ಜಿಲ್ಲೆಯ ಪಾರ್ಲಿಮೆಂಟ್ ಮೆಂಬರ್ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ವಿ ಆರ್ ಹಂಬ್ಲಿ ರಿಕ್ವೆಸ್ಟಿಂಗ್ ಇದನ್ನ ಕೂಡ ರೆನೋವೇಟ್ ಮಾಡಿ, ಇದನ್ನ ಪಬ್ಲಿಕ್ ಹೋಗುವಂತ ರೀತಿಯಲ್ಲಿ ಮಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ಒಂದು ಪಾರ್ಕ್ ಮತ್ತು ಸ್ಟೇಡಿಯಂ ಅನ್ನ ತಾವು ರೆನೋವೇಟ್ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. BGML ಮ್ಯಾನೇಜ್ಮೆಂಟ್ ಕೂಡ ರಿಕ್ವೆಸ್ಟ್, ಯಾಕಂದ್ರೆ ಇವತ್ತು ಒಂದು ಮಾಲಾರ್ಪಣೆ ಮಾಡೋಣ ಅಂತ ನಾವು ಬಂದ್ವಿ, ಆದ್ರೆ ಇಲ್ಲಿ ಲಾಕ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾಕಂದ್ರೆ ಅವರು ಲಾಕ್ ಹಾಕಿರಬಾರ್ದು, ಇಟ್ಸ್ ಎ ಪಬ್ಲಿಕ್ ಪ್ಲೇಸ್. ಮತ್ತು ಈ ಸ್ಟೇಡಿಯಂ ರೆಡಿ ಆಗ್ತಾ ಇರುವ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೆಂಗೆ ಇದ್ದಾರೆ, ಇಲ್ಲಿ ಇದನ್ನ ಕೂಡ ರೆಡಿ ಮಾಡಬೇಕಂತ ಕೂಡ ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸರ್, KGF யுனைடெட் ஃப்ரண்டினுடைய ஓராண்டு நடத்துகின்ற நேரத்திலே எங்கள் சேவ் KGF யுனைடெட்னுடைய நாடி துடிப்புகளை ஒளிர வைக்கின்ற வகையில், மிளிர வைக்கின்ற வகையில் இன்றைக்கு சேவ் KGF யுனைடெட் என்றால் என்ன, இசை வடிவத்திலே, பாடல் வடிவத்திலே அனைவரும் புல்லரிப்பு செய்கின்ற வகையிலே எங்கள் அமைப்பினுடைய துணை செயலாளர் மரியாதைக்குரிய ராஜேஷ் அவர்கள் ஒரு பாடலை இன்றைக்கு உருவாக்கி இருக்கிறார். அந்த பாடலை நாங்கள் ஓராண்டு நினைவு நாளிலே ஒரு ஒலி வடிவிலே அதை வெளியிடுவோம். அவருக்கு எங்கள் சேவ் KGF யுனைடெட்ஸின் சார்பாக மனமார்ந்த நன்றியை தெரிவித்துக் கொள்கிறோம்.